ಡಿ.ಕೆ. ಶಿವಕುಮಾರ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅವರು ಉನ್ನತ ಹುದ್ದೆಗೆ ಏರಬೇಕು. ರಂಭಾಪುರಿ ಶ್ರೀಗಳು ಹೇಳಿದಂಥ ಮಾತಿದು. ಒಪ್ಪಂದದ ಪ್ರಕಾರ ಅವಕಾಶ ಕಲ್ಪಿಸಿಕೊಟ್ರೆ ಸಾರ್ಥಕ. ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ರಂಭಾಪುರಿ ಶ್ರೀಗಳು ಹೇಳಿದರು, ಯಾಕಂದರೆ ತ್ಯಾಗಕ್ಕೆ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಗಬೇಕು ಅಂತಂದರೆ ಅಧಿಕಾರ ಸಿಗಬೇಕು. ಪಾಪ ಅವ್ರು ಹೇಳಲ್ಲ, ದೇವ್ರನ್ನೇ ಕೇಳ್ಕೊಂಡಿದ್ದಾರೆ. ಯಾಕಂದರೆ ಮೊನ್ನೆ ಮೈಸೂರಲ್ಲಿ ಅಮ್ಮನವ್ರಿಗೆ ನಾನು ಏನು ಕೇಳಿದೆ ಅಂತ ಹೇಳಿ ಡಿ.ಕೆ. ಹೇಳ್ತಾ ಇದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಚಲುವರಾಯ ಸ್ವಾಮಿ ಮಾತಾಡಿದ್ದಾರೆ. ಹೆಚ್ಚು ಚರ್ಚೆ ಅಗತ್ಯ ಇಲ್ಲ, ಅವರವ್ರ ಒಪಿನಿಯನ್ ಅವ್ರು ಹೇಳಿದ್ದಾರೆ ಅಂತ. ಪರಮೇಶ್ವರ್ ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಅವ್ರ ಹೇಳಿಕೆಯಲ್ಲಿ ಏನು ತಪ್ಪಿದೆ ಅಂತ ಕೇಳಿದ್ದಾರೆ ಡಾಕ್ಟರ್ ಜಿ. ಪರಮೇಶ್ವರ್. ಮುಂಬರುವಂತಹ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ನಿಜವಾಗಲೂ ಮಾಡಿದಂಥ ಅವರ ತ್ಯಾಗಕ್ಕೆ ಮತ್ತು ಶ್ರಮ ಪಟ್ಟದ್ದಕ್ಕೆ ಸಾರ್ಥಕವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಬಹುಶಃ ಅವರು ಹೇಳುವುದಿಲ್ಲ, ಆದರೆ ದೇವರಲ್ಲಿ ಅವರು ಮೊರೆ ಇಡುವಂಥದ್ದು ಅದು ಯಾವತ್ತೂ ಕೂಡ ವಿಫಲ ಆಗೋದಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದಂಥ ಭವಿಷ್ಯ ನಿರ್ಮಾಣವಾಗಲಿ. ಅಖಂಡ ಕರ್ನಾಟಕ ರಾಜ್ಯದ ಶ್ರೇಯೋಭಿವೃದ್ಧಿ, ಬಡ ಜನರ, ನಿರ್ಗತಿಕರ ಮತ್ತು ಎಲ್ಲ ವರ್ಗ ಸಮುದಾಯದವರ ಹಿತವನ್ನು ಕಾಪಾಡುವಂಥ ನಾಯಕರು ಅನ್ನುವಂಥ ಮಾತು ಇಡೀ ರಾಜ್ಯದ ತುಂಬೆಲ್ಲ ಜನರ ಧ್ವನಿ ಕೇಳಿ ಬರ್ತಾ ಇದೆ. ಕೆಲವು ರಾಜಕಾರಣಿಗಳು ಸಮಾಜದಲ್ಲಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಹುಟ್ಟು ಹಾಕುವಂಥ ಎಷ್ಟೋ ಜನ ಇದ್ದಾರೆ. ಅಂಥವರ ಅವಶ್ಯಕತೆ ಇವತ್ತು ನಮಗೆ ಬೇಕಾಗಿಲ್ಲ. ಧರ್ಮಗಳಲ್ಲಿ, ವ್ಯಕ್ತಿಗಳಲ್ಲಿ ಸುಮಧುರವಾದಂಥ ಬಾಂಧವ್ಯವನ್ನು ನಿರ್ಮಾಣ ಮಾಡಿ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾದರೆ ಬಹಳಷ್ಟು ಒಳ್ಳೆಯದಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ. ಕೆಲವು ಸಂದರ್ಭದಲ್ಲಿ ರಾಜ್ಯದ ಪ್ರಗತಿ ಮತ್ತು ದೂರದೃಷ್ಟಿ ಇಟ್ಕೊಂಡು ಸಮಯ ಬಂದಾಗ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗಟ್ಟಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಅವರು ನಂಬಿ ನಡೆದಂಥ ದೈವ ಕೈ ಹಿಡಿದು ಮುನ್ನಡೆಸಲಿ. ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂಥ ಸೌಭಾಗ್ಯ ಈ ನಾಡಿನ ಜನರಿಗೆ ಬರುವಂತಾಗಲಿ ಅನ್ನುವಂಥ ಈ ಸಂದರ್ಭದಲ್ಲಿ ಶುಭವನ್ನು ಹಾಕೈತಿ. ಈಗ ಅವರವ್ರ ವೈಯಕ್ತಿಕವಾದಂಥ ಬ್ಲೆಸ್ಸಿಂಗ್ ಮಾಡೋದಾಗಲಿ, ಅಭಿಪ್ರಾಯ ಪಡೋದಾಗಲಿ, ಅಥವಾ ಏನಾದ್ರೂ ಎಕ್ಸ್ಪ್ರೆಸ್ ಮಾಡೋದಾಗಲಿ, ಅದು ಎವರಿಬಡಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ರೈಟ್ಸ್ ಇರುತ್ತೆ. ಅದು ಹೇಳಿರ್ತಾರೆ. ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆನೇ ಇಲ್ಲ. ಈಗ ಡಿ.ಕೆ. ಅವರು, ಸಿದ್ದರಾಮಯ್ಯನವರೇ ಭಾಳ ಅನ್ಯೋನ್ಯವಾಗಿ ಭಾಳ ಕಷ್ಟಪಟ್ಟು ಖರ್ಗೆಯವರು ಮತ್ತು ನಮ್ಮ ಸುರ್ಜೇವಾಲ, ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಇವರಿಬ್ಬರು ಸೇರಿ ಇವತ್ತು 138 ಜನ ತರಿಸಿರೋದು. ನಾನು ಅವ್ರ ಜೊತೆಯಲ್ಲಿ 2 ವರ್ಷ ತುಂಬಿದೆ ಕ್ಯಾಬಿನೆಟಲ್ಲಿ. ಪ್ರತಿ ಹಂತದಲ್ಲೂ ಸಹ ಅವರಿಬ್ಬರೂ ಮತ್ತೆ ನಾವು ಗೌರ್ಮೆಂಟನ್ನು ತರಬೇಕು, ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಇಬ್ಬರೂ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ರಂಭಾಪುರ ಸ್ವಾಮೀಜಿ ಹೇಳಿದರೆ ಡಿ.ಕೆ. ಶಿವಕುಮಾರ್ ಒಂದು ಅವಕಾಶ ಕೊಡಬೇಕು ಸಿಎಂ ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ?